ಸರ್ವಶಕ್ತನು ಸರ್ವಾಧಿಪತಿಯಾದ ಯೇಸಯ್ಯನ ಒಳ್ಳೆ ನಾಮದಲ್ಲಿ ಎಲ್ಲ ದೇವರ ಮಕ್ಕಳಿಗೂ ವಂದನೆಗಳು. ಕರ್ತನ ಸನ್ನಿಧಿಯನ್ನು ಕಾಯುವ ದೇವರ ಮಕ್ಕಳೇ, ಚಿಂತಿಸಬೇಡಿರಿ. ನಿಮ್ಮ ಕಷ್ಟ, ಕಣ್ಣೀರು, ದುಃಖ ಆತನಿಗೆ ಎಲ್ಲವೂ ಗೊತ್ತು. ಆತನು ಸಮಯೋಚಿತವಾಗಿ ನಿಮ್ಮ ಆಸೆಯನ್ನು ಪೂರೈಸಲು ಆತನು ಶಕ್ತನಾಗಿದ್ದಾನೆ. ಕಣ್ಣೀರಿನ ಮೊರೆಗಳು ಏಳು, ಪ್ರಕಾಶಿಸು, ಕರ್ತನ ಬೆಳಕು ನಿನಗೆ ಬಂತು. ಈ ದಿನವೂ ನಾವು ಧ್ಯಾನಿಸುವ ಕರ್ತನ ವಾಕ್ಯವು ಆಸೆ ಅಥವಾ ಅಪೇಕ್ಷೆ. ಪ್ರತಿ ಮನುಷ್ಯನಿಗೂ ಹಲವಾರು ಆಸೆಗಳು ಇರುತ್ತವೆ. ಒಬ್ಬನಿಗೆ ಭೂಮಿ ಕೊಂಡುಕೊಳ್ಳಬೇಕು, ಮನೆ ಕಟ್ಟಬೇಕು, ಕಾರ್ ತೆಗೆದುಕೊಳ್ಳಬೇಕು, ಬಂಗಾರ ಒಡವೆಗಳನ್ನು ತೆಗೆದುಕೊಳ್ಳಬೇಕು. ಮತ್ತೊಬ್ಬನಿಗೆ ವ್ಯಾಪಾರ ಮಾಡಿ ಒಳ್ಳೆಯ ಸಂಪಾದನೆಯನ್ನು ಸಂಪಾದಿಸಬೇಕು, ಚೆನ್ನಾಗಿ ಓದಬೇಕು, ದೊಡ್ಡ ಮನುಷ್ಯನಾಗಬೇಕು. ಇನ್ನು ಕೆಲವೊಬ್ಬರಿಗೆ ಮದುವೆ ಮಾಡ್ಕೋಬೇಕು, ಮಕ್ಕಳು ಮಾಡ್ಕೋಬೇಕು. ಹೀಗೆ ಮನುಷ್ಯನು ಹಲವಾರು ಆಸೆಗಳಿಂದ ತುಂಬಿ ಹೋಗಿದ್ದಾನೆ. ನಾವು ಎಲ್ಲ ಆಸೆಗಳಿಗಿಂತಲೂ ಒಂದು ಆಸೆ ಇದೆ. ಆ ಆಸೆ ಏನೆಂದರೆ ಯೇಸು ಕರ್ತನನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆಯಿಂದ ತುಂಬಿಸಲ್ಪಡಬೇಕು. ನಮ್ಮ ಹಣ, ಐಶ್ವರ್ಯ, ಆಸ್ತಿ ಪಾಸ್ತಿ ಎಲ್ಲವೂ ಒಂದು ದಿವಸವು ಎಲ್ಲವೂ ಶೂನ್ಯವಾಗಿ ಹೋಗುತ್ತದೆ. ಎಲ್ಲವನ್ನು ಕಳೆದುಕೊಂಡು ಬರಿದಾಗಬಹುದು. ಆದರೆ ಯೇಸಯ್ಯನನ್ನು ಪ್ರೀತಿಸುವುದಾದರೆ, ಆಸೆ ಪಡುವುದಾದರೆ ನಮ್ಮ ಆಸೆ ಎಂದಿಗೂ ನಿರಾಸೆ ಆಗುವುದಿಲ್ಲ. ಇನ್ನು ನಾವು ತುಂಬಿ ಹೊರಸೂರಿಸುವಂತೆ ಆತನು ಮಾಡುತ್ತಾನೆ. ಒಂದು ದಿನ ಸುಂಕದವನಾದ ಜಕ್ಕಾಯನು ಯೇಸು ಕರ್ತನನ್ನು ನೋಡುವುದಕ್ಕೆ ಅಪೇಕ್ಷಿಸಿದನು. ಆ ಒಂದು ಸಮಯದಲ್ಲಿ ಯೇಸು ಕರ್ತನನ್ನು ನೋಡಬೇಕೆಂದು ಒಂದು ದೊಡ್ಡ ಸಮೂಹವೇ ಸೇರಿ ಬಂದಿತು. ಆ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 1ನೇ ವಚನದಿಂದ 10ನೇ ವಚನದವರೆಗೂ. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲಪೇಕ್ಷಿಸಿದರೂ ತಾನು ಗಿಡ್ಡಗಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು, ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡುವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳಿದುಕೊಳ್ಳುವುದಕ್ಕೆ ಹೋಗಿದ್ದಾನೆಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು, ಸ್ವಾಮಿ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆದುಕೊಂಡಿದ್ದೇ ಆಗಿದ್ದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿದ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನು ಸಹ ಅಬ್ರಾಮನ ವಂಶದವನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಇಲ್ಲಿ ಅನೇಕ ಥರದ ಜನರು ಸೇರಿ ಬಂದಿದ್ದಾರೆ. ಎಲ್ಲರಿಗೂ ಒಂದೊಂದು ರೀತಿಯಾದ ಆಸೆಗಳು ಉಂಟು. ಆದರೆ ಇದರ ಮಧ್ಯದಲ್ಲಿ ಒಬ್ಬ ಮನುಷ್ಯನು ಬಹಳ ವಿಶೇಷವಾದ ಆಸೆಯಿಂದ ಯೇಸು ಕರ್ತನನ್ನು ನೋಡುವುದಕ್ಕೆ ಅಪೇಕ್ಷಿಸುತ್ತಾನೆ. ಸುತ್ತಲೂ ದೊಡ್ಡ ಗುಂಪು ಇರುವುದರಿಂದ ನೋಡುವುದಕ್ಕೆ ಆಗುವುದಿಲ್ಲ. ಜಕ್ಕಾಯನು ಗುಂಪಿನ ಸುತ್ತಲೂ ತಿರುಗಾಡಿ ಎಲ್ಲಾದರೂ ಸ್ವಲ್ಪ ಸ್ಥಳ ಸಿಕ್ಕರೆ ಸಾಕು, ಯೇಸಯ್ಯನನ್ನು ನೋಡಬೇಕೆಂದು ಆಸೆ ಪಟ್ಟನು. ಆದರೂ ಕೂಡ ಸುತ್ತಲೂ ಜನ ಇರುವ ಕಾರಣ ನೋಡಲಿಕ್ಕೆ ಆಗಲಿಲ್ಲ. ಕೆಲವೊಂದು ಸಾರಿ ನಮ್ಮ ಆತ್ಮೀಕ ಜೀವನಕ್ಕೆ ಅನೇಕರು ತಡೆಯಾಗಿ ನಿಂತುಕೊಳ್ಳುತ್ತಾರೆ. ಪ್ರಾರ್ಥನೆ ಮಾಡಬೇಡ, ವಾಕ್ಯ ಓದಬೇಡ, ಇಲ್ಲಿ ಕಣ್ಣೀರು ಸುರಿಸಬೇಡ ಎಂಬುದಾಗಿ ಅನೇಕರು ಅನೇಕ ಸಾರಿ ಮಾತಾಡುವುದನ್ನು ನಾವು ನೋಡ್ತೇವೆ. ಆತ್ಮೀಕ ಜೀವನದಿಂದ, ಆತ್ಮೀಕ ಪ್ರಾರ್ಥನೆಯಿಂದ ಸಿಗುವಂಥ ಲಾಭ ಅವರಿಗೆ ಗೊತ್ತಿಲ್ಲ. ಇಂಥ ಜನರು ಇರುವ ಸ್ಥಳಗಳನ್ನು ತಪ್ಪಿಸಿಕೊಂಡು ನಾವು ಇನ್ನೂ ಓಡಬೇಕು ಆತ್ಮೀಕವಾಗಿ ಬೆಳೆಯುವುದಕ್ಕೆ. ಜಕ್ಕಾಯನು ಓಡಿ ಹೋಗಿ ಆಲದ ಮರವನ್ನು ಹತ್ತಿದನು. ಯಾಕೆ ಓಡಿ ಹೋಗಿದನು ಅಂದರೆ ಯೇಸು ಎಂಥವನು ಎಂದು ನೋಡಬೇಕೆಂದು ಆತನು
ಓಡಿ ಹೋಗಿ ಆ ಮರವನ್ನು ಹತ್ತಿ ಆತನನ್ನು ನೋಡಿ ಸಂತೋಷಪಟ್ಟನು. ಯೇಸು ಕರ್ತನನ್ನು ನೋಡುವ ಆಸೆಯಾಗಿದೆಯೋ? ಯೇಸಯ್ಯ ಕೂಡ ನಿನ್ನನ್ನು ನೋಡುವ ಆಸೆಯಿಂದ ತುಂಬಿದ್ದಾನೆ. ಸುಂಕದ ಗುತ್ತಿಗೆದಾರನಾದ ಜಕ್ಕಾಯನು ಸಮಾಜದಲ್ಲಿ ಒಬ್ಬ ಪ್ರತಿಷ್ಠೆ ಆಗಿರುವಂತ ವ್ಯಕ್ತಿಯಾಗಿದ್ದನು. ಅಧಿಕಾರ ಮತ್ತು ಸಂಪತ್ತಿನ ಒಂದು ಬಲಾಢ್ಯನೂ ಆಗಿದ್ದನು. ಇಂಥ ವ್ಯಕ್ತಿ ಸಾರ್ವಜನಿಕ ಸ್ಥಳಗಳಲ್ಲಿ ಮರ ಹತ್ತುವುದು ಸಾಮಾನ್ಯ ಸಂಗತಿಯೋ? ಲೌಕಿಕವಾಗಿ ಈ ರೀತಿಯಲ್ಲಿ ಮಾಡುವ ಮನುಷ್ಯನ ಒಂದು ಪ್ರೆಸ್ಟೀಜು ಕಡಿಮೆಯಾಗುತ್ತದೆ. ಆದರೆ ಜಕ್ಕಾಯನು ಇಲ್ಲಿ ಯಾವ ಪ್ರೆಸ್ಟೀಜು, ಯಾವ ಘನತೆ, ಗೌರವವು ಲೆಕ್ಕಿಸದೆ ಆತನು ಯೇಸುವನ್ನೇ ನೋಡಬೇಕೆನ್ನುವ ಹಂಬಲ, ಆಸೆ, ಆಕಾಂಕ್ಷೆಗಳಿಂದ ತುಂಬಿಸಲ್ಪಟ್ಟವನಾದನು. ಇನ್ನೊಬ್ಬ ವ್ಯಕ್ತಿಯು ಅಪೇಕ್ಷಿಸಿದನು. ಆತನ ಹೆಸರು ಹೇರೋದನು ಎಂಬುದಾಗಿ ನಾವು ನೋಡ್ತೇವೆ. ಈ ಹೇರೋದನು ನೋಡುವಂತ ಆಸೆ ಏನಾಗಿತ್ತಂದರೆ ಲೋಕ ಸಂಬಂಧವಾಗಿರುವಂತ ಆಸೆ ಇತ್ತು. ಆ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದ 8ನೇ ವಚನ. ಹೇರೋದನು ಯೇಸುವನ್ನು ನೋಡಿದಾಗ ಆತನ ವಿಷಯವಾಗಿಯೂ ಅನೇಕ ಸಂಗತಿಗಳನ್ನು ಕೇಳಿದರಿಂದ ಆತನನ್ನು ಕಾಣಬೇಕೆಂದು ಬಹು ಕಾಲದಿಂದ ಅಪೇಕ್ಷಿಸುತ್ತಿದ್ದನು. ಆತನಿಂದ ಯಾವುದಾದರೂ ಒಂದು ಸೂಚಕ ಕಾರ್ಯವಾಗುವುದನ್ನು ನೋಡಬೇಕೆಂದು ನಿರೀಕ್ಷಿಸಿದನು. ಹೇರೋದನು ಅತ್ಯಂತ ಕುತೂಹಲ ಉಳ್ಳವನಾಗಿದ್ದನು. ದೇವರ ಸತ್ಯವನ್ನು ಕಲಿತುಕೊಳ್ಳಲು ಅಥವಾ ಅಭ್ಯಾಸ ಮಾಡಲು ಅವನಿಗೆ ಬಯಕೆ ಇರಲಿಲ್ಲ. ಈ ಕಾರಣದಿಂದಲೇ ಕರ್ತನಾದ ಯೇಸು ಕ್ರಿಸ್ತನು ಅವನಿಗೆ ಏನು ಹೇಳಲಿಲ್ಲ. ಇಲ್ಲಿ ನಾವು ಹೇರೋದನ ಸ್ವಭಾವವು ನೋಡುವರಾಗಿದ್ದೇವೆ. ಆತನ ಸ್ವಭಾವವು ಹೇಗಿತ್ತು? ಹೇರೋದನಿಗೆ ಯೇಸಯ್ಯನಿಂದ ಆತ್ಮೀಕ ಜೀವಿತವನ್ನ ಪಡೆದುಕೊಳ್ಳುವುದಕ್ಕೆ ಆತನಿಗೆ ಇಷ್ಟವಿರಲಿಲ್ಲ. ಆತನಿಗೆ ಏನು ಇಷ್ಟವಿತ್ತಂದರೆ ಆತನು ಅದ್ಭುತ ಹೇಗೆ ಮಾಡುತ್ತಾನೆ ನೋಡಬೇಕು ಎನ್ನುವಂಥ ಬಯಕೆ ಇತ್ತು ಹೊರತು ಅದು ಸಾಮಾಜಿಕವಾಗಿ, ಲೌಕಿಕವಾಗಿ ಅದ್ಭುತಗಳನ್ನು ನೋಡುವಂಥ ಆಸೆ ಮಾತ್ರ ಆತನಲ್ಲಿತ್ತು. ನಿಜವಾಗಲೂ ಯೇಸು ಕರ್ತನನ್ನು ನಂಬಿ ಆತನ ವಾಕ್ಯಗಳನ್ನು ಗ್ರಹಿಸಿ ಆತನ ಮಾರ್ಗದಲ್ಲಿ ನಡೆಯುವ ಆಸೆ ಹೇರೋದನಿಗೆ ಇರಲಿಲ್ಲ. ನೋಡಿರಿ, ಹೇರೋದನು ತನ್ನ ಪಾಪದ ಸ್ಥಳವನ್ನು ಬಿಟ್ಟು ಆತನು ಕೆಳಗೆ ಇಳಿದು ಬರಲಿಲ್ಲ. ಯಾಕೆ ಅಂದರೆ ಲೋಕದ ಕಾರ್ಯಗಳು, ಲೋಕದ ಆಸೆಗಳು, ಅವನ ಘನತೆ, ಗೌರವ, ಪ್ರೆಸ್ಟೀಜು, ಅವನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿಲ್ಲ. ಹೆರೋದನು ಯೇಸು ಕರ್ತನನ್ನು ನೋಡಿ ಸಂತೋಷಪಟ್ಟನು, ಆದರೆ ಯೇಸು ಕರ್ತನನ್ನು ಹೃದಯದಲ್ಲಿ ಕರೆದುಕೊಳ್ಳಲಿಲ್ಲ. ಜಕ್ಕಾಯನು ಪಾಪಿಯಾಗಿದ್ದನು ನಿಜ, ಆದರೆ ಆ ಪಾಪದ ಜೀವಿತವು ಆ ಮರದಲ್ಲೇ ಬಿಟ್ಟು ಆತನು ಇಳಿದು ಬಂದನು. ಒಂದು ವೇಳೆ ಆತನು ಕರ್ತನ ಸ್ವರವನ್ನು ಕೇಳಿದರೂ ಕೂಡ ಆ ಮರದಿಂದ ಇಳಿದು ಬರದೆ ಹೋಗಿದ್ದರೆ ಆ ಪಾಪವು ಆತನಿಗೆ ಆಳ್ವಿಕೆ ಮಾಡುತ್ತಿತ್ತು. ಯೇಸು ರಾಜನು ಹೇಳುವ ಮಾತೇನೆಂದರೆ, ತಟ್ಟನೆ ಇಳಿದು ಬಾ, ಈ ಹೊತ್ತು ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು. ಜಕ್ಕಾಯನು ಇಳಿದು ಬಂದ ಮೇಲೆ ಆತನ ಜೀವನದಲ್ಲಿ ನಡೆಯುವಂತ ಪರಿವರ್ತನೆಗಳನ್ನ ನೋಡೋಣ. ಲೂಕ 19ನೇ ಅಧ್ಯಾಯದ 8ನೇ ವಚನದಲ್ಲಿ ಆತನು ಹೇಳುವ ಮಾತನ್ನು ನೋಡೋಣ. ಆದರೆ ಜಕ್ಕಾಯನು ನಿಂತುಕೊಂಡು, ಸ್ವಾಮಿ ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆದುಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಜಕ್ಕಾಯನು ಆ ಹೊಸ ದಿನದಲ್ಲಿ ಹೊಸ ಯಜಮಾನನನ್ನು ಅಂಗೀಕರಿಸುವುದನ್ನ ನಾವು ನೋಡುತ್ತೇವೆ ಮತ್ತು ಕರ್ತನೇ ಎಂದು ಕರೆದನು. ಆ ದಿನದ ತನಕ ಹಣವು ಆತನ ಯಜಮಾನವಾಗಿತ್ತು. ನೋಡಿರಿ, ಬಹಳ ಜನರು ಐಶ್ವರ್ಯವಂತರು ಕರ್ತನ ರಾಜ್ಯದೊಳಕ್ಕೆ ಸೇರಲಿಲ್ಲ. ಕೆಲವು ಜನರು ಮಾತ್ರವೇ ದೇವರ ರಾಜ್ಯಕ್ಕೆ ಬಾಧ್ಯರಾದರು ಎಂದು ನೋಡುತ್ತೇವೆ. ಮನುಷ್ಯನ ಜೀವನದಲ್ಲಿ 2 ಬೊಕ್ಕಸಗಳು ಇರುತ್ತವೆ. ಒಂದು ನೀತಿಯ ಬೊಕ್ಕಸ, ಮತ್ತೊಂದು ಪಾಪದ ಬೊಕ್ಕಸ. 2 ಬೊಕ್ಕಸ ಮನುಷ್ಯನ ಹೃದಯಕ್ಕೆ ಹೋಲಿಕೆಯಾಗಿದೆ. ಒಂದು ನೀತಿಯ ಹೃದಯ ಶಾಂತಿ, ಸಮಾಧಾನ, ನೀತಿ, ಧರ್ಮಗಳಿಂದ ತುಂಬಿರುವಂಥದ್ದು ಮತ್ತು ದೀನ ದಲಿತರಿಗೆ ದಾರಿ ತೋರಿಸುವಂಥದ್ದು, ಬೆಳಕಾಗಿರುವಂಥದ್ದು ನೀತಿಯ ಹೃದಯವಾಗಿರುತ್ತದೆ. ಪಾಪದ ಹೃದಯದಲ್ಲಿ ಕೆಟ್ಟ ಎಲ್ಲ ಹೊಲಸುತನವೇ ತುಂಬಿರುತ್ತದೆ. ಪಾಪದ ಹೃದಯದಿಂದ ಮನುಷ್ಯರಿಗೆ ಯಾವುದು ಒಳ್ಳೆಯದನ್ನ ಮಾಡಲಿಕ್ಕೆ ಆಗುವುದಿಲ್ಲ. ಜಕ್ಕಾಯನ ಜೀವನದಲ್ಲಿ ಇದುವರೆಗೂ ಯಾವುದು ಒಳ್ಳೆಯದನ್ನ ಮಾಡಲಿಕ್ಕೆ ಆಗಲಿಲ್ಲ. ಈಗ ಯೇಸಯ್ಯನ ಶಬ್ದವನ್ನು ಕೇಳಿದ ತಕ್ಷಣವೇ ಈತನ ಹೃದಯವು
ಬದಲಾಗುವುದನ್ನ, ಪರಿವರ್ತನೆ ಆಗುವುದನ್ನ ನಾವು ನೋಡುತ್ತಾ ಇದ್ದೇವೆ. ಜಕ್ಕಾಯನು ಹೇಳುತ್ತಾ ಇದ್ದಾನೆ ಏನೆಂದರೆ, ನಾನು ಯಾರಿಂದ ಏನಾದರೂ ಅನ್ಯಾಯವಾಗಿ ಎಳೆದುಕೊಂಡವನಾಗಿದ್ದರೆ ಈಗಲೇ ನಾನು ಅದರ ಅರ್ಧ ಭಾಗವನ್ನು ಕೊಡುತ್ತೇನೆ ಎಂದು ಹೇಳುವುದನ್ನು ನಾವು ನೋಡ್ತೇವೆ. ನೋಡಿರಿ, ಇಲ್ಲಿ ಎಂಥ ಒಂದು ಪರಿವರ್ತನೆ, ಎಂಥ ಒಂದು ಬದಲಾವಣೆ ಅದು ಯೇಸಯ್ಯನ ಮೂಲಕವಾಗಿ ಎಂದು ನಾವು ನೋಡ್ತೇವೆ. ಇಲ್ಲಿ ಜಕ್ಕಾಯನು ತನ್ನ ನಂಬಿಕೆಯ ಮೂಲಕವಾಗಿ ಆ ಕ್ರಿಯೆಗಳನ್ನು ತೋರಿಸುತ್ತಾ ಇದ್ದಾನೆ. ಪಾಪದಲ್ಲಿ ಹೊರಳುತ್ತಿರುವಂಥ ಮನುಷ್ಯನ ಜೀವನ ಶುದ್ಧಿಯಾಗುವುದು ಯೇಸು ಕರ್ತನ ರಕ್ತದಲ್ಲಿಯೇ, ಯೇಸು ಕರ್ತನ ವಾಕ್ಯದಲ್ಲಿ ಮಾತ್ರವೇ ಎಂದು ಯೆಹೆಜ್ಕೇಲನ ಪುಸ್ತಕದ 16ನೇ ಅಧ್ಯಾಯದ 6ನೇ ವಚನವು ತಿಳಿಸುತ್ತದೆ. ನಾನು ಹಾದು ಹೋಗುತ್ತಾ ನಿನ್ನ ರಕ್ತದಲ್ಲೇ ಓಲಾಡುತ್ತಿದ್ದ ನಿನ್ನನ್ನು ನೋಡಿ, ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿದೆನು. ಹೌದು, ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿ ಬದುಕಿಸಿದೆನು. ಆಮೆನ್. ಇಲ್ಲಿ ನೋಡಿರಿ, ಪಾಪದಿಂದ ತುಂಬಿದ ನಮ್ಮ ರಕ್ತದಲ್ಲಿ ಯೇಸಯ್ಯನ ಪರಿಶುದ್ಧವಾದ ರಕ್ತವು ಇಳಿಯಿತು ಮತ್ತು ಆ ಪರಿಶುದ್ಧವಾದ ರಕ್ತವು ನಮ್ಮನ್ನು ತೊಳೆದು ಶುದ್ಧಿ ಮಾಡಿತು. ನಮ್ಮನ್ನು ಪಾಪದಲ್ಲಿ ಬಿಡಲಿಲ್ಲ. ನಮ್ಮ ಪಾಪವನ್ನು ಶುದ್ಧೀಕರಿಸಲು, ನಮ್ಮನ್ನು ವಿಮೋಚಿಸುವುದಕ್ಕಾಗಿ ಪರಲೋಕದಿಂದ ಈ ಲೋಕಕ್ಕೆ ಇಳಿದು ಬಂದು ರಕ್ಷಣೆ ಮಾಡಿದನು. ಇಲ್ಲಿ ಪರಿವರ್ತನೆ ಆಗುವ ಹೃದಯವು ಕರ್ತನಿಗೆ ನಂಬಿಕೆಯಾಗಿ, ಸಾಕ್ಷಿಯಾಗಿ ಬದುಕುವುದನ್ನು ನಾವು ನೋಡ್ತೇವೆ. ನೀತಿ ನ್ಯಾಯಗಳ ಮಾರ್ಗವನ್ನು ಹಿಡಿದು ಜನರಿಗೆ, ಅನೇಕರಿಗೆ ಆ ನೀತಿಯ ಮಾರ್ಗವನ್ನು ತೋರಿಸಲು ಶಕ್ತರಾಗಿರುತ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ನಂಬಿಕೆಯನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು. ದೇವರು ನಮಗೆ ಏನನ್ನ ಕೊಟ್ಟಿದ್ದಾರೋ ಅದರಲ್ಲಿ ನಾವು ತೃಪ್ತಿಯಾಗಿರಬೇಕು. ಒಂದು ದಿನ ಆನೆ ಏನು ಮಾಡಿತಂತೆ ಗೊತ್ತಾ? ತನ್ನನ್ನು ತಾನು ಶಪಿಸಿಕೊಳ್ಳುತ್ತಾ ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಕುಂದಿಸಿಕೊಂಡು ನಿರಾಸೆಯಿಂದ ಮಲಗಿತು. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿ ಬಹಳ ಬೇಸರವಾಯ್ತಂತೆ. ನೋಡು, ಅವು ಎಷ್ಟು ಚೆನ್ನಾಗಿ ಆಕಾಶದಲ್ಲಿ ಹಾರಾಡುತ್ತಾ ಸಂತೋಷವಾಗಿದ್ದಾವೆ, ಆದರೆ ಆಕಾಶದಲ್ಲಿ ಹಾರಾಡುವಂಥ ಭಾಗ್ಯವು ನನಗೆ ಇಲ್ಲವಲ್ಲ ಎಂದು ಬಹಳ ಮನಗುಂದಿತ್ತು ಆನೆ ಜಿಂಕೆಯನ್ನು ನೋಡಿ ಬಹಳ ಬೇಸರವಾಯ್ತಂತೆ. ಆ ಜಿಂಕೆ ಎಷ್ಟು ಚೆನ್ನಾಗಿ ಜಿಗಿದಾಡುತ್ತಾ ನಲಿಯುತ್ತಿದೆ, ಆದರೆ ನಾನೇನು ಮಾಡಲಿ? ಮತ್ತೊಂದು ದಿನ ಆನೆ ನವಿಲನ್ನು ನೋಡಿ, ನವಿಲು ಎಷ್ಟು ಚೆನ್ನಾಗಿ ನಾಟ್ಯವಾಡ್ತಾ ಇದೆ, ಆದರೆ ನನಗೆ ನಾಟ್ಯವಾಡಲು ಬರುವುದೇ ಇಲ್ಲ. ಇನ್ನೊಂದು ದಿನ ಆನೆಗೆ ಕೋಗಿಲೆಯ ಶಬ್ದವು ಕೇಳಿಸಿದಂತೆ. ಆ ಕೋಗಿಲೆಯು ಚೆನ್ನಾಗಿ ಸುಂದರವಾಗಿ ಹಾಡುತ್ತಾ ಆ ಕೋಗಿಲೆಯ ಸುಂದರವಾದ ಶಬ್ದವನ್ನು ಕೇಳಿ ಆನೆಗೆ ತುಂಬ ಹೊಟ್ಟೆ ಕಿಚ್ಚಾಯ್ತಂತೆ. ದೇವರೇ, ನನಗೆ ಯಾಕೆ ಇಂಥ ಹಾಡುವಂಥ ಸುಂದರವಾಗಿರುವಂಥ ಒಂದು ಸ್ವರವನ್ನು ಕೊಡಲಿಲ್ಲ ಎಂದು ಹೊಟ್ಟೆ ಕಿಚ್ಚಾಯ್ತಂತೆ. ನಾನು ಹಾಡಲಾರೆನು, ಕುಣಿಯಲಾರೆನು, ಜಿಗಿಯಲಾರೆನು, ಮೇಲಕ್ಕೆ ಹಾರಲಾರೆನು ಎಂದು ಆನೆಯು ಬಹಳ ಕುಗ್ಗಿಸಿಕೊಂಡಿತು. ಒಂದು ಕುದುರೆಯು ಆನೆಯ ಹತ್ತಿರ ಬಂದು ಹೀಗೆ ಮಾತಾಡಲು ಪ್ರಯತ್ನಿಸಿತು. ನೀನು ನಿನ್ನ ಶಕ್ತಿ ಬಲವನ್ನು ಗ್ರಹಿಸುತ್ತಿಲ್ಲ. ನಿನ್ನಂಥ ಬಲಿಷ್ಠವಾದ ದೊಡ್ಡ ಪ್ರಾಣಿಯು ಮತ್ತೊಂದು ಇಲ್ಲ. ಅದು ನಿನಗೆ ಗೊತ್ತಿಲ್ಲ. ಮೊದಲು ನಿನ್ನನ್ನು ನೀನು ತಿಳಿದುಕೋ ಎಂದು ಹೇಳಿತು. ಬಹಳ ಸರಿ ನಾವು ದೇವರ ಮಕ್ಕಳು ಅಂದುಕೊಳ್ಳುತ್ತೇವೆ ಏನೆಂದರೆ, ನನಗೆ ವಿದ್ಯಾಭ್ಯಾಸವಿಲ್ಲ, ಜ್ಞಾನವಿಲ್ಲ, ವಿವೇಕವಿಲ್ಲ, ನನಗೆ ಓದುವುದಕ್ಕೆ ಬರೆಯುವುದಕ್ಕೆ ಬರೋದಿಲ್ಲ ಎಂಬುದಾಗಿ ಹೇಳಿ ನಾವು ಬಹಳ ಸರಿ ನಮ್ಮನ್ನು ನಾವು ಬಹಳ ಒಂದು ಕೀಳಮಟ್ಟದಲ್ಲಿ ನಮ್ಮನ್ನು ನೋಡ್ಕೊಳ್ತೇವೆ. ಆದರೆ ಸತ್ಯವೇದದಲ್ಲಿ ಅನೇಕ ದೇವರ ಭಕ್ತರು ದೇವರ ಆತ್ಮನಿಂದ ನಡೆಸಲ್ಪಟ್ಟು ಅವರು ಓದಲಿಲ್ಲ, ಬರೆಯಲಿಲ್ಲ, ಆದರೆ ದೆವ್ವಗಳನ್ನು ನಡಗಿಸಿ ಓಡಿಸಿದರು, ಮಾಟ ಮಂತ್ರದ ಕಟ್ಟುಗಳನ್ನು ಸುಟ್ಟು ಹಾಕಿದರು, ಅಂಧಕಾರದ ಎಲ್ಲ ಕಾರ್ಯಗಳನ್ನು ಲಯಪಡಿಸಿದರು. ಹೇಗೆ ಸಾಧ್ಯವೆಂದರೆ ದೇವರ ಆತ್ಮನಿಂದ ಅವರು ನಡೆಸಲ್ಪಟ್ಟರು. ಅನೇಕರಲ್ಲಿ ಉಜ್ಜೀವನದ ಬೆಳಕನ್ನು, ಆ ಉಜ್ಜೀವನದ ಬೆಂಕಿಯನ್ನು ಅನೇಕರಲ್ಲಿ ಹತ್ತಿಸಿದರು. ಈ ಸತ್ಯವಾಕ್ಯವನ್ನು ಕೇಳಿಸಿಕೊಳ್ಳುವ ನಿಮ್ಮೆಲ್ಲರ ಜೀವನದಲ್ಲಿ ಕರ್ತನು ಒಂದು ದೊಡ್ಡ ಬೆಳಕಿನ ಪ್ರಕಾಶವು ನಿಮ್ಮಲ್ಲಿ ಹೊಳೆಯುವಂತೆ ಮಾಡಲಿ. ಇವತ್ತು ನಾವು ಜಕ್ಕಾಯನ ಜೀವಿತವನ್ನು ನೋಡಿದ್ವಿ. ಜಕ್ಕಾಯನ ಜೀವಿತವನ್ನು ಯಾವ ರೀತಿಯಲ್ಲಿ ಕರ್ತನು ರೂಪಾಂತರಗೊಳಿಸಿ ಆತನ ಜೀವಿತವನ್ನು ಬದಲಾಯಿಸಿದನೋ
ಆತನ ಜೀವನದ ಮಾರ್ಗದಲ್ಲಿರುವಂಥ ಎಲ್ಲ ಕತ್ತಲೆಯನ್ನು, ಅಂಧಕಾರವನ್ನು ತೆಗೆದುಹಾಕಿ ಆತನ ಜೀವನ ಒಂದು ಬೆಳಕಾಗಿ ಬದಲಾಯಿತು. ಅದು యేసಯ್ಯನಿಂದ ಮಾತ್ರವೇ ಆಯಿತು. ಆಮೇನ್. ಇವತ್ತು ನಾವೆಲ್ಲರೂ ಏನಾಗಿದ್ದೀವೋ ಅದೆಲ್ಲವೂ ಕರ್ತನ ಕೃಪೆಯಾಗಿದೆ. ನಾವು ಕೂಡ ಜಕ್ಕಾಯನ ಹಾಗೆ ಅಂಧಕಾರದಲ್ಲಿ ಮುಳುಗಿದ್ವಿ, ಆದರೆ ಯೇಸು ಕರ್ತನು ನಮಗೆ ಬೆಳಕನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆತನ ಸತ್ಯ ವಚನವನ್ನು ಪ್ರೀತಿಸೋಣ ಮತ್ತು ಪ್ರತಿದಿನವೂ ಆತನನ್ನು ಅಪೇಕ್ಷಿಸೋಣ. ಕರ್ತನೆ, ನಮ್ಮನ್ನು ಸಂಪೂರ್ಣವಾಗಿ ನಡೆಸು ಎಂದು ಪ್ರತಿದಿನವೂ ಆತನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಸಾಗೋಣ. ಈ ವಾಕ್ಯಗಳು ನಮ್ಮೆಲ್ಲರ ಜೀವನದಲ್ಲಿ ಬೆಳಕು, ಆಶೀರ್ವಾದ, ಶುಭಗಳನ್ನು ತರಲಿ. ಧ್ಯಾನಿಸಿರಿ, ಈ ವಾಕ್ಯಗಳನ್ನು ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.